ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು CBR ಕ್ಯಾಲಿಫೋರ್ನಿಯಾ ಬೇರಿಂಗ್ ರೇಷಿಯೋ ಟೆಸ್ಟ್ನ ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಟೆಸ್ಟ್ ಕ್ಯಾಲ್ಕುಲೇಷನ್, ನಾವು CBR ಟೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡ್ತಿದ್ವಿ. ಇವಾಗ ನಾವು ಪ್ರೂವಿಂಗ್ ರಿಂಗನ್ನು ಹಾಕೊಂಡಿರ್ತೀವಲ್ಲ, ಆ ಪ್ರೂವಿಂಗ್ ರಿಂಗ್ ನಮ್ಮದು ಕಾನ್ಸ್ಟೆಂಟ್ ರೀಡಿಂಗ್ ಎಷ್ಟಿದೆ ಅಂತ ನೋಟ್ ಮಾಡ್ಕೋಬೇಕು. ಇವಾಗ ಅದ್ರದ್ದು ಏನಿದೆ ಅಂದರೆ 100 ಡಿವಿಷನ್ ಆಫ್ ದ ಲೋಡ್ ಡೈಲ್ ರೀಪ್ರೆಸೆಂಟ್ 190 kg ಲೋಡ್ ಇನ್ ದ ಕ್ಯಾಲಿಬ್ರೇಷನ್ ಚಾರ್ಟ್ ಆಫ್ ಪ್ರೂವಿಂಗ್ ರಿಂಗ್. ಅಂದರೆ ನಮ್ಮದು 100 ಡಿವಿಷನ್ಗೆ 190 kg ಲೋಡನ್ನು ರಿಪ್ರೆಸೆಂಟ್ ಮಾಡ್ತಿದೆ. ಅದಕ್ಕೆ ಇವಾಗ ನಮಗೆ 1 ಡಿವಿಷನ್ಗೆ ಎಷ್ಟು ರಿಪ್ರೆಸೆಂಟ್ ಮಾಡ್ತೀವಿ ಅಂದರೆ 190/100 ಮಾಡಿದೆ ನಮಗೆ 1.9 kg ಬರುತ್ತೆ. ಇವಾಗ ಟ್ಯಾಬ್ಲೆಟ್ ಕಾಲಮ್ದಲ್ಲಿ ಪೆನಿಟ್ರೇಷನ್ ಆಫ್ ಅ ಪ್ಲಂಗರ್ ಅಂದರೆ 0.0, 0.5, 1.5 ಅಪ್ ಟು ನಮ್ಮದು ನಾವು ಪ್ಲಂಗರ್ದಲ್ಲಿರುವಂಥ ಡೈಲ್ ಗೇಜ್ ರೀಡಿಂಗ್ನ ನೋಟ್ ಡೌನ್ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಇವಾಗ ಲೋಡ್ ಡೈಲ್ ರೀಡಿಂಗ್ ಅಂದರೆ ನಾವು ಪ್ರೂವಿಂಗ್ ರಿಂಗ್ನಲ್ಲಿ ಇರುವಂಥ ಓದಿರುವಂಥ ರೀಡಿಂಗ್ಸ್ ನಾವು ಇಲ್ಲಿ ನೋಟ್ ಡೌನ್ ಮಾಡ್ಕೊಂಡಿದ್ವಿ. ಸ್ಪೆಸಿಫನ್ ನಂಬರ್ 1ನಲ್ಲಿ ಎಷ್ಟು ಲೋಡನ್ನು ರೀಡಿಂಗ್ಸ್ ಎಷ್ಟು ಲೋಡ್ ಬೀಳ್ತಿದೆ ಅಂತ ನಾವು ರೀಡಿಂಗ್ಸ್ನ ಇಲ್ಲಿ ಸ್ಪೆಸಿಫನ್ ನಂಬರ್ 1ಗೆ ಬರ್ಕೊಂಡಿದ್ವಿ. ಅದೇ ರೀತಿ ಸ್ಪೆಸಿಫನ್ ನಂಬರ್ 2ಗೂ ಕೂಡ ಬರ್ಕೊಂಡಿದ್ವಿ. ಇವಾಗ ನಮಗೆ ಏನಿದೆ ಅಂತಂದರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಂತಂದರೆ, ಇವಾಗ 1 ಡಿವಿಷನ್ = 1.9 kg ಬಂದಿದೆಯಲ್ಲ, ಇದಕ್ಕೆ ಇಂಟು ಮಲ್ಟಿಪ್ಲೈ ಈ ಲೋಡ್ ಡೈಲ್ ಗೇಜ್ ರೀಡಿಂಗ್ಸ್ಗೆ ಇಂಟು ಮಾಡಬೇಕು. 0 × 1.9 = 0, 8 × 1.9 = 15.2, 15 × 1.9 = 28.5, ಅದೇ ರೀತಿ 23 × 1.9 = 43.7, ಅದೇ ರೀತಿ 29 × 1.9 × 55.1, 34 × 1.9 = 64.6. ಇದೇ ರೀತಿ ಈ ಎಲ್ಲದಕ್ಕೂ ನಾವು ಇಂಟು 1.9 ಮಲ್ಟಿಪ್ಲೈ ಇಂಟು 1.9 ಮಲ್ಟಿಪ್ಲೈ ಮಾಡಿ, ಅದೇ ರೀತಿ ಸ್ಪೆಸಿಫನ್ಗೇನು 1.9 ಮಲ್ಟಿಪ್ಲೈ ಮಾಡಬೇಕು. ಎಲ್ಲ ರೀಡಿಂಗ್ಸ್ 1.9 ಇಂಟು ಮಾಡಿದಾದಮೇಲೆ CBR value at 2.5 mm penetration, load sustained by the 2.5 mm penetration divided by load sustained by standard aggregate penetration into 100, and CBR value at 5 mm penetration equal to load sustained by the 5 mm penetration divided by load sustained by the standard aggregate penetration into 100. ನಾವು ಸ್ಟ್ಯಾಂಡರ್ಡ್ ಅಗ್ರಿಗೇಟ್ ಪೆನಿಟ್ರೇಷನ್ನ ಇವಾಗ ನೋಡೋಣ. ಸ್ಟ್ಯಾಂಡರ್ಡ್ ಲೋಡ್ ವ್ಯಾಲ್ಯೂ ಕ್ರಶ್ಡ್ ಸ್ಟೋನ್ ಅಗ್ರಿಗೇಟ್ ಫಾರ್ ಸ್ಪೆಸಿಫೈಡ್ ಪೆನಿಟ್ರೇಷನ್ ವ್ಯಾಲ್ಯೂ. ಪೆನಿಟ್ರೇಷನ್ 2.5 mmಗೆ ಸ್ಟ್ಯಾಂಡರ್ಡ್ ಲೋಡ್ ನಮ್ಮದು 1370 kg, ಆದರೆ ಯೂನಿಟ್ ಸ್ಟ್ಯಾಂಡರ್ಡ್ ಲೋಡ್ ನಮ್ಮದು 70 kg/cm². ಅದೇ ರೀತಿ 5 mmಗೆ ನಮ್ಮದು 2055 kg, ಅದೇ ರೀತಿ 105 kg/cm² ಇದೆ. ನೆಕ್ಸ್ಟ್ ನಾವು ಗ್ರಾಫನ್ನು ಹಾಕೋಬೇಕು. ಎಕ್ಸ್ ಡೈರೆಕ್ಷನ್ಗೆ ಪೆನಿಟ್ರೇಷನ್ ವರ್ಸಸ್ ವೈ ಡೈರೆಕ್ಷನ್ಗೆ ಲೋಡ್ ಡೈಲ್ ರೀಡಿಂಗ್ ಡಿವಿಷನನ್ನು ಹಾಕೋಬೇಕು. ಇವಾಗ ಇದನ್ನು ಗ್ರಾಫ್ನಲ್ಲಿ ನಾವು ಇವಾಗ ಇದು ನಮ್ಮದು ಪೆನಿಟ್ರೇಷನ್ ಪ್ಲಂಗರ್ ಇದು ನಮ್ಮದು ಎಕ್ಸ್ ಡೈರೆಕ್ಷನ್ ಆಗುತ್ತೆ, ನಮ್ಮದು ಲೋಡ್ ಡೈಲ್ ರೀಡಿಂಗ್ ನಮ್ಮದು ವೈ ಡೈರೆಕ್ಷನಲ್ಲಿ ಇರುತ್ತೆ. ಇವಾಗ ಇಲ್ಲಿ ನಮ್ಮದು ನೆಕ್ಸ್ಟ್ ನಾವು ಗ್ರಾಫನ್ನು ಹಾಕೋತೀವಿ. ಗ್ರಾಫ್ನಲ್ಲಿ ಎಕ್ಸ್ ಡೈರೆಕ್ಷನ್ಗೆ ಪೆನಿಟ್ರೇಷನ್ mmನಲ್ಲಿ ಬರ್ಕೊತೀವಿ. ವೈ ಡೈರೆಕ್ಷನ್ನಲ್ಲಿ ನಾವು ಲೋಡ್ ಡೈಲ್ ರೀಡಿಂಗ್ ಡಿವಿಷನ್ನಲ್ಲಿ ಬರ್ಕೊತೀವಿ. ಇವಾಗ ಎಕ್ಸ್ ಡೈರೆಕ್ಷನ್ಗೆ ನಾವು ಇದು ನಮ್ಮದು ಎಕ್ಸ್ನಲ್ಲಿ ಸ್ಕೇಲ್ ಏನಿದೆ ಅಂದರೆ ಎಕ್ಸ್ ಎಕ್ಸಿಸ್ಗೆ 1 cm = 1 cm ಅಂತ ತೊಗೊಂಡಿದ್ದೀನಿ, ಮತ್ತು ವೈ ಎಕ್ಸಿಸ್ಗೆ 1 cm = 10 cm ಅಂತ ತೊಗೊಂಡಿದ್ದೀನಿ ನಾನು. ಇಲ್ಲಿ ನೋಡಿ, ಇಲ್ಲಿ 0.5, 1 mm, 1.5 ಇದೆ, ಅದಕ್ಕೆ 1, 2, 3 ಅಂತ ನಾನು ಅಜ್ಯೂಮ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ನಮ್ಮದು ಲೋಡ್ ಡೈಲ್ ಗೇಜ್ ಎಷ್ಟಿದೆ 15.2 ಅಪ್ ಟು ನಮ್ಮದು ಹೈಯೆಸ್ಟ್ ಇರೋದು 127, ಅದಕ್ಕೆ 10, 20, 30 ಅಪ್ ಟು ನಾನು 140 ಮಟ್ಟ ರೀಡಿಂಗ್ಸ್ನ ಬರ್ಕೊಂಡಿದ್ದೀನಿ. ಇವಾಗ ನಾನು ಫಸ್ಟ್ ಸ್ಪೆಸಿಫನ್ 1ಅನ್ನು ನಾನು ಗ್ರಾಫ್ನಲ್ಲಿ ಹಾಕೋಬೇಕು. ಸ್ಪೆಸಿಫನ್ 1ನಲ್ಲಿ ಏನಿದೆ 0 ರೀಡಿಂಗ್ಗೆ ಏನೇ ಇಲ್ಲ. ಸೊ 0.5ಗೆ ಎಷ್ಟಿದೆ 15.2. ಇಲ್ಲಿ ಇವಾಗ ನಮ್ಮದು ಇದು ಸ್ಪೆಸಿಫನ್ ನಂಬರ್ 1ನಲ್ಲಿ ಇದು ಇವಾಗ ನಮ್ಮದು 0, ಇದು 1, ಅಂದರೆ ಇಲ್ಲಿ ನಡು ಇರೋದು ನಮ್ಮದು 0.5. ನಮ್ಮ 0.5ಗೆ ಎಷ್ಟಿದೆ ಅದು 15.2 ಇದೆ. ಅಂದರೆ ನಮ್ಮದು ಅಪ್ರಾಕ್ಸಿಮೇಟ್ ಇದು 10 to 20, ನಮ್ಮ ಮಿಡಲ್ ಇರೋದು ನಮ್ಮದು 15. ಸೊ ಇಲ್ಲಿ ನಮ್ದು ಬರೋದು 15.2 ಅಂದರೆ ಅಪ್ರಾಕ್ಸಿಮೇಟ್ ನಮ್ದು 15 ಬರುತ್ತೆ. ಅದೇ ರೀತಿ ನಮ್ಮದು ನೆಕ್ಸ್ಟ್ ಏನಿದೆ, ನೆಕ್ಸ್ಟು 1 mm ಪೆನಿಟ್ರೇಷನ್ಗೆ 28.5. ಇವಾಗ ನಮ್ಮದು 1 mm ಪೆನಿಟ್ರೇಷನ್ಗೆ ಎಷ್ಟಿದೆ 28.5 ಅಂದರೆ 28. ಇದು ನಮ್ಮದು 20, ಇದು ನಮ್ಮದು 25, ಇದು ನಮ್ಮದು 26, 27, ಇದು ನಮ್ಮದು 28, ಇದು ನಮ್ಮದು 28 ಆಗುತ್ತೆ. ಅದೇ ರೀತಿ ನಾವು ಪೆನಿಟ್ರೇಷನ್ ವರ್ಸಸ್ ಲೋಡ್ ಡೈಲ್ ಗೇಜಿನ ಎಲ್ಲವನ್ನು ನಾವು ಪಾಯಿಂಟನ್ನು ಮಾಡ್ಕೊತ ಹೋಗ್ತೀವಿ. ಇದೇ ರೀತಿ ಇಲ್ಲಿ 1.5ಗೆ, ಆಮೇಲೆ ನಮ್ಮದು 2ಗೆ 2.5, ಆಮೇಲೆ 3, ಇದೇ ರೀತಿ ಎಲ್ಲವನ್ನು ಪಾಯಿಂಟನ್ನು ನಾವು ಇಲ್ಲಿ ರೀಡಿಂಗ್ಸ್ ಗ್ರಾಫ್ನಲ್ಲಿ ಪಾಯಿಂಟನ್ನು ಮಾಡ್ಕೊತ ಹೋಗಬೇಕು. ಮಾಡ್ಕೊತ ಹೋಗಿ ನಾವು ಇದನ್ನು ಮಾಡ್ಕೊತ ಹೋಗಿ ಇದು ಫ್ರೀ ಹ್ಯಾಂಡ್ನಲ್ಲಿ ನಾವು ಡ್ರಾ ಮಾಡಬೇಕು. ಈ ರೀತಿ ಫ್ರೀ ಹ್ಯಾಂಡ್ನಲ್ಲಿ ಡ್ರಾ ಮಾಡ್ಕೊಂಡು ಎಲ್ಲ ಪಾಯಿಂಟ್ಸ್ನ ನಾವು ಡ್ರಾ ಮಾಡಿದಾದಮೇಲೆ ಇವಾಗ ನಮ್ಮದು ಇಲ್ಲಿ 2.5 mm ಪೆನಿಟ್ರೇಷನ್ಗೆ ಸ್ಟ್ರೇಟ್ ಲೈನ್ ಎಳೆದು ಈ ಕರ್ವ್ನೆಲ್ಲ ಕಟ್ ಆದಮೇಲೆ ಇದೇ ರೀತಿ ಇಲ್ಲಿ ಹಾರಿಜಾಂಟಲ್ ಸ್ಟ್ರೇಟ್ ಲೈನ್ ಎಳೆದ್ರೆ ನಮ್ಮದು ಎಷ್ಟು ಬರುತ್ತೆ ಅಂತ ರೀಡಿಂಗ್ನ ನೋಡ್ಕೋಬೇಕು. 60 to 60 ಅಂದರೆ 64.6 ಬರುತ್ತೆ. ಅಂದರೆ ಇಲ್ಲಿ ಸೇಮ್ ಇಲ್ಲಿ ಹೇಗಿರುತ್ತೋ ಅದೇ ರೀತಿ 2.5ಗೆ 64.6 ಬಂದಿದೆ. ಅದೇ ರೀತಿ 5 mmಗೆ 91.2, ಅಂದರೆ ಇಲ್ಲಿ ಮತ್ತೆ 5 mmಗೆ ಕೂಡ ಸ್ಟ್ರೇಟ್ ಲೈನ್ ಎಳ್ಕೊಂಡು ಇಲ್ಲಿ ಕರ್ವ್ಗೆ ಕಟ್ ಆದಮೇಲೆ ನಾವು ಇಲ್ಲಿ ಹಾರಿಜಾಂಟಲ್ ಆಗಿ ಸ್ಟ್ರೇಟ್ ಲೈನ್ ಎಳೆದ್ರೆ ನಮ್ಮದು 5 mmಗೆ 91.2 ಬರುತ್ತೆ. ಇದು ಸ್ಪೆಸಿಫನ್ ನಂಬರ್ 1ಗೆ ಸೇಮೇ ಬಂದಿದೆ ಕರ್ವ್. ಯಾಕಂದರೆ ಇಲ್ಲಿ ನಮ್ಮದು ಕಾನ್ಕೇವ್ ಕಾನ್ವೆಕ್ಸ್ ಯಾವುದೇ ರೀತಿ ಬಂದಿಲ್ಲ, ಅದಕ್ಕೆ ನಮ್ಮದು ಫುಲ್ ಕಾನ್ವೆಕ್ಸ್ ಬಂದಿರೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ಸೇಮ್ ಈ ರೀಡಿಂಗ್ಸ್ನಲ್ಲಿ ಎಷ್ಟಿದೆ ಅಷ್ಟೇ ನಮ್ಮದು ಲೋಡ್ ಕೂಡ ಬಂದಿದೆ. ಅದೇ ರೀತಿ ನಮ್ಮದು ಸ್ಪೆಸಿಫನ್ 2ನಲ್ಲಿ ಯಾವ ರೀತಿ ನಾವು ಗ್ರಾಫ್ ಹಾಕಬೇಕು ಅಂತಂದರೆ ಈಗ ಇದೇನಿದೆ ಅಂದರೆ 0ನೇ ಇದೆ, 0.5ಗೆ ಎಷ್ಟಿದೆ 0.95.
ಇಲ್ಲಿ ನೋಡಿ, ಇವಾಗ ಇದು ನಮ್ಮದು 0, ಆಮೇಲೆ ಏನಿದೆ 0.5ಗೆ 0.95 ಇದೆ. ಅಂದರೆ ಇದು ನಮ್ಮದು 0, ಇದು ನಮ್ಮದು 1 2 3 4 5 ಇದು ಅಂದರೆ ಇದು 0, ಇದು 1ರಿಂದ ನಡು ಅಂದರೆ ಒಂದು ಅಪ್ರಾಕ್ಸಿಮೇಟ್ ಇಲ್ಲಿದೆ ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್ 1 mm ಪೆನಿಟ್ರೇಷನ್ಗೆ ಎಷ್ಟಿದೆ? 1 mmಗೆ 2.85 ಅಂತಂದರೆ ಇವಾಗ 1ಗೆ 2.85 ಅಂತಂದರೆ ಇದು 0, ಇದು 1, ಇದು 2 ಅಂದರೆ 1 ಸಮಥಿಂಗ್ ಇಲ್ಲಿ ಬರುತ್ತೆ. ಇದನ್ನು ಹಿಂಗೆ ಮಾಡ್ಕೊಳ್ಳೋಣ. ನೆಕ್ಸ್ಟ್ 1.5ಗೆ ನಮ್ಮದು 4.75 ಇದೆ. ಅದೇ ರೀತಿ ಎಲ್ಲ ಅಪ್ ಟು 12.5ವರೆಗೂ ನಾವು ಎಲ್ಲ ಪಾಯಿಂಟ್ಸ್ನ ಮಾರ್ಕ್ ಮಾಡಿದಾಗ ಫ್ರೀ ಹ್ಯಾಂಡ್ಲೇ ನಾವು ಕರ್ವ್ನ ಡ್ರಾ ಮಾಡಬೇಕು. ಎಲ್ಲ ಪಾಯಿಂಟ್ಸ್ನ ಜಾಯಿನ್ ಮಾಡ್ಕೋಬೇಕು. ಸ್ಪೆಸಿಮೆನ್ ನಂಬರ್ 2 ಕರ್ವ್ನ ಡ್ರಾ ಮಾಡಿದಾದಮೇಲೆ ಇಲ್ಲಿ ನಮ್ಮದು ಕಾನ್ಕೇವ್ ಕರ್ವು ಮತ್ತು ಕಾನ್ವೆಕ್ಸ್ ಕರ್ವ್ ಬಂದಿದೆ. ಈ ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ನಡು ನಮ್ಮ ಈ ಲೈನ್ ಇದೆಯಲ್ಲ, ಅಂದರೆ ಈ ನಮ್ಮದು ಕಾನ್ಕೇವ್ ಲೈನ್ನ ಇಲ್ಲಿ ಈ ರೀತಿ ನಾವು ಸ್ಟ್ರೇಟಾಗಿ ಸ್ಕೇಲನ್ನು ಇಟ್ಬಿಟ್ಟು ಡ್ರಾ ಮಾಡಿದ್ದಾದಮೇಲೆ ಈ ರೀತಿ ಸ್ಟ್ರೇಟ್ ಲೈನೇ ಡ್ರಾ ಮಾಡಿದಾದಮೇಲೆ ಈ ನಮ್ಮದು ಒರಿಜಿನಲ್ ಎಕ್ಸ್ ಡೈರೆಕ್ಷನಲ್ಲಿ ಇರೋದು ಲೈನನ್ನು ಕಟ್ ಆದಮೇಲೆ ಇದೇ ನಮ್ಮದು ಕರೆಕ್ಟೆಡ್ ಒರಿಜಿನ್. ಇದನ್ನು ಕರೆಕ್ಟೆಡ್ ಒರಿಜಿನ್ ಅಂತ ತಿಳ್ಕೊಬೇಕು. ಇದೇ ನಮ್ಮದು 1.6ಗೆ ನಮ್ಮದು ಇಲ್ಲಿ 0, ಇದು ನಮ್ಮದು 0 ಅಂತ ನಾವು ಕರೆಕ್ಟೆಡ್ ಒರಿಜಿನಲ್ 0 ಅಂತ ತಿಳ್ಕೊಬೇಕು. ತೊಗೊಂಡಾದ್ಮೇಲೆ ಇಲ್ಲಿಂದ ನಮ್ಮದು 2.5 ಅಲ್ಲಿ ಆಗುತ್ತೆ. ಇಲ್ಲಿಂದ ನಮಗೂ 1 ಆಗುತ್ತೆ. ಇಲ್ಲಿಂದ ಇಲ್ಲಿ 1, ಇಲ್ಲಿಂದ ಇಲ್ಲಿ ನಮಗೆ 2, ಇಲ್ಲಿಂದ ನಮಗೆ ಇದು 2.5, ಇದು ನಮ್ಮದು 2.5. ಇದು ಈ ಲೈನ್ಗೆ ನಾವು ವರ್ಟಿಕಲ್ ಲೈನ್ನ ಸ್ಟ್ರೇಟಾಗಿ ಲೈನ್ ಎಳೆದಾದ್ಮೇಲೆ ಸ್ಟ್ರೇಟ್ ಲೈನನ್ನು ನಾವು ಡ್ರಾ ಮಾಡಿದಾದ್ಮೇಲೆ ಇದರಿಂದ ಹಾರಿಜೆಂಟಲ್ ಲೈನ್ನ ನಾವು ಎಳಿಬೇಕು. ಹಾರಿಜೆಂಟಲ್ ಲೈನ್ ಎಳೆದಾದ್ಮೇಲೆ ನಮಗೆ ಇದು ನಮ್ಮದು 60 ಬರುತ್ತೆ ನಮ್ಮ 2.5 mm ಪೆನಿಟ್ರೇಷನ್ಗೆ. ಇವಾಗ ಇದು ನಮ್ಮದು 0 ಒರಿಜಿನ್ ಆದರೆ ಇದು 0, ಇದು 1, ಇದು 1 to 2, ಇದು 2 to 2.5 mmಗೆ ನಾವು ಸ್ಟ್ರೇಟ್ ಲೈನ್ ವರ್ಟಿಕಲ್ ಲೈನ್ ಎಳೆಯೋದು. ಇದು ಹಾರಿಜೆಂಟಲ್ ಲೈನ್ ಎಳೆದ್ರೆ ನಮ್ಮದು ಎಲ್ಲಿ ಬರುತ್ತೆ? ಈ ಸೆಕೆಂಡ್ ಕರ್ವ್ನ ಕಟ್ ಆದರೆ ಅದು ನಮ್ಮದು 60 ಅಂದರೆ 2.5 mm ಪೆನಿಟ್ರೇಷನ್ಗೆ 60 ಬರುತ್ತೆ ನಮ್ಮದು. ಅದೇ ರೀತಿ ನಮ್ಮದು 5 mm ಪೆನಿಟ್ರೇಷನ್ಗೆ ಎಷ್ಟು ಬರುತ್ತೆ? ಇದು 0 1 2 3 4 5, ಇದು 5 mm ಪೆನಿಟ್ರೇಷನ್. 5 mm ಪೆನಿಟ್ರೇಷನ್ಗೂ ನಾವು ವರ್ಟಿಕಲ್ ಲೈನ್ ಇದು ಸೆಕೆಂಡ್ ಸ್ಪೆಸಿಮೆನ್ 2ನ ಕರ್ವ್ನ ಕಟ್ ಮಾಡಿದ್ಮೇಲೆ ಹಾರಿಜೆಂಟಲ್ ಲೈನ್ ಎಳೆದ್ರೆ ನಮ್ಮದು ಎಷ್ಟು ಬರುತ್ತೆ? 80 85 86 87 88 ಬರುತ್ತೆ ನಮ್ಮದು 5 mm ಪೆನಿಟ್ರೇಷನ್ಗೆ 88 ಬರುತ್ತೆ. ಇವಾಗ ನಾವು ಕ್ಯಾಲ್ಕುಲೇಷನ್ ಮಾಡೋಣ. 2.5 ಸ್ಪೆಸಿಮೆನ್ ನಂಬರ್ 1ನಲ್ಲಿ 2.5 mm ಪೆನಿಟ್ರೇಷನ್ಗೆ ನಮ್ಮದು ಎಷ್ಟು ಬಂದಿದೆ? 64. ಅಂದರೆ ಫಸ್ಟ್ ನಮ್ಮದು ಇಲ್ಲಿ ಯಾವ್ದು ಬಂದಿದೆ? 2.5 mm ಪೆನಿಟ್ರೇಷನ್ಗೆ ನಮ್ಮದು 64.6. ಅದೇ ರೀತಿ 64.6 ನಮ್ಮದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ 2.5 mmಗೆ 1370 ಇಂಟು 100 ಮಾಡಿದರೆ ನಮ್ಮದು 4.71% ಬರುತ್ತೆ. ಅದೇ ರೀತಿ 5 mm ಪೆನಿಟ್ರೇಷನ್ಗೆ ನಾವು 5 mm ಪೆನಿಟ್ರೇಷನ್ಗೆ ನಮ್ಮದು ಎಷ್ಟು ಬಂದಿದೆ? 91.2 ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಪೆನಿಟ್ರೇಷನ್ ಆಫ್ 5 mm 2055 ಇಂಟು 100 ಮಾಡಿದರೆ ನಮ್ಮದು 4.43% ಬರುತ್ತೆ. ಅದೇ ರೀತಿ ಸ್ಪೆಸಿಮೆನ್ ನಂಬರ್ 2ನಲ್ಲಿ ನಮ್ಮದು 2.5 mm ಪೆನಿಟ್ರೇಷನ್ ಎಷ್ಟಿದೆ ಅಂತ 2.5 mm ಪೆನಿಟ್ರೇಷನ್ ನಮ್ಮದು 60 ಇದೆ. ಸೊ 60 ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಪೆನಿಟ್ರೇಷನ್ 1370 ಇಂಟು 100 4.37. ಅದೇ ರೀತಿ 5 mm ಪೆನಿಟ್ರೇಷನ್ಗೆ ನಮ್ಮದು ಎಷ್ಟಿದೆ? 88. ಸೊ 88 ಅಂದರೆ 88 ಡಿವೈಡ್ ಬೈ 2055 ಇಂಟು 100 ಅಂದರೆ ನಮ್ಮದು 4.28%. ಅದೇ ರೀತಿ ನಮ್ಮದು CBR ವ್ಯಾಲ್ಯೂ ಆಫ್ ಸ್ಪೆಸಿಮೆನ್ 1 ನಮ್ಮದು ಇದರಲ್ಲಿ ಯಾವ್ದು ಹೈಯೆಸ್ಟ್? 2.5 mm ಪೆನಿಟ್ರೇಷನ್ ಜಾಸ್ತಿ ಹೈಯೆಸ್ಟ್ ಇದೆ 4.75, ಅದಕ್ಕೆ ನಾವು 4.75%. ಅದೇ ರೀತಿ CBR ವ್ಯಾಲ್ಯೂ ಆಫ್ ಸ್ಪೆಸಿಮೆನ್ ನಂಬರ್ 2 ಇದರಲ್ಲಿ ನಮ್ಮದು 2.5 mm ಪೆನಿಟ್ರೇಷನ್ ಜಾಸ್ತಿ ಇದೆ ಪರ್ಸೆಂಟೇಜು 4.37, ಅದಕ್ಕೆ 4.37. ಇವಾಗ ನಾವು ಮೀನ್ CBR ವ್ಯಾಲ್ಯೂ ಆಫ್ ದ ಸಾಯಿಲ್ ಸ್ಯಾಂಪಲ್ ಇವೆರಡನ್ನ ಪ್ಲಸ್ ಮಾಡಿ ಡಿವೈಡ್ ಬೈ 2 ಮಾಡಬೇಕು. ಇದೇ ನಮ್ಮದು CBR ವ್ಯಾಲ್ಯೂ 4.54% ಆಫ್ ನಮ್ಮದು CBR ವ್ಯಾಲ್ಯೂ. ಇದೇ